ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ವಿರುದ್ಧ ರೆಬೆಲ್ ಆಗಿದ್ದಂತಹ ರೆಬೆಲ್ ನಾಯಕ ಈಶ್ವರಪ್ಪನವರ ವಿರುದ್ಧ ಈಗ ಬಿಜೆಪಿ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ನಾನು ಏನ್ ಮಾಡಿದ್ರು ನಡೆಯುತ್ತೆ, ನಾನು ಹಿರಿಯ ನಾಯಕ, ಯಾರಿಗ್ ಬೇಕಾದ್ರೂ ಏಕವಚನದಲ್ಲಿ ಮಾತಾಡ್ಬೋದು, ನನಗೆ ಹಿಂದುತ್ವದ ಬೆಂಬಲ ಇದೆ ಅನ್ನೋದನ್ನೇ ಬಂಡವಾಳ ಮಾಡ್ಕೊಂಡಿದ್ದಂತಹ ಈಶ್ವರಪ್ಪನವರಿಗೆ ಈಗ ಶಾಕ್ ಕಾದಿದೆ. ಬಿಜೆಪಿಯ ಕೇಂದ್ರ ನಾಯಕರು ಈಶ್ವರಪ್ಪನವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದನ್ನು ಅನುಷ್ಠಾನ ಮಾಡಬೇಕಾಗಿದೆ ಅಷ್ಟೇ. ಸ್ನೇಹಿತರೆ, ಬಲ್ಲ ಮೂಲಗಳ ಪ್ರಕಾರ ಈಶ್ವರಪ್ಪನವರು ನಾಮಪತ್ರ ಹಾಕೋದಕ್ಕೂ ಮುಂಚೆನೆ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗ್ತಾ ಇದೆ. ಬಿಜೆಪಿ ನಾಯಕರಿಗೂ ಈಗ ಮನದಟ್ಟಾಗಿ ಹೋಗಿದೆ. ಆದಿ ಬೀದಿನಲ್ಲೆಲ್ಲ ಈಶ್ವರಪ್ಪನವರು ಮಾಡ್ತಾ ಇರ್ತಕ್ಕಂಥ ರಂಪಾಟದಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಹೊರತು ಅವರನ್ನ ಈಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಮುಂದಾಗೋ ಡ್ಯಾಮೇಜ್ ನ ತಡಿಬಹುದು ಅಂತ ಈಗ ಬಿಜೆಪಿ ನಾಯಕರು ನಿರ್ಧಾರಕ್ಕೆ ಬಂದಿದ್ದಾರೆ. ವಾಪಸ್ ಬರದಿರುವಷ್ಟು ದೂರ ಹೋಗಿರ್ತಕ್ಕಂಥ ಈಶ್ವರಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ಮನವೊಲಿಸೋದಾಗ್ಲಿ ಮಾತುಕತೆಗಾಗ್ಲಿ ಮುಂದಾಗೋದು ಬೇಡ, ಅವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ರಿಲೀವ್ ಮಾಡಿಬಿಡೋಣ ಅನ್ನೋ ನಿರ್ಧಾರಕ್ಕೆ ಈಗ ಕೇಂದ್ರದ ನಾಯಕರು ಸಹ ಬಂದಿದ್ದಾರೆ. ಈಶ್ವರಪ್ಪನವ್ರು ಆಗ್ತಾ ಇರೋ ಡಿಮ್ಯಾಂಡ್ ಆದ್ರೂ ಎಂತದ್ದು ಪೂರೈಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರನ್ನು ತತ್ಕ್ಷಣಕ್ಕೆ ಕೆಳಗಿಳಿಸಬೇಕು, ಇದು ಅವರ ಮೊದಲನೇ ಷರತ್ತು. ಎರಡನೇ ಷರತ್ತು, ಶಿವಮೊಗ್ಗ ಕ್ಷೇತ್ರದಿಂದ ಅಭ್ಯರ್ಥಿನ ಬದಲು ಮಾಡಬೇಕು. ಇವೆಲ್ಲ ಆಗಿ ಹೋಗೋ ಷರತ್ತುಗಳ? ಅದು ಚುನಾವಣೆಯ ಹೊಸ್ತಿಲಿನಲ್ಲಿ ಬಂದು ನಿಂತ ಬಿಜೆಪಿಗೆ ಇದು ನುಂಗಲಾರದ ತುಪ್ಪ ಆಗಿತ್ತು. ಈಗ ಕಡೆಗೂ ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಸ್ನೇಹಿತರೆ, ಇಲ್ಲಿ ನಾವು ಒಂದಂಶ ಗಮನಿಸಬೇಕು. KS ಈಶ್ವರಪ್ಪನವರಿಗೆ ಪಕ್ಷಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿನ ಟಾರ್ಗೆಟ್ ಮಾಡೋದೇ ಹೆಚ್ಚಾದಂತಿದೆ. ಯಾವಾಗ್ಲೂ BS ಯಡಿಯೂರಪ್ಪ ಮತ್ತು ಕುಟುಂಬದ ವಿರುದ್ಧ ದಾಳಿ ಮಾಡ್ತಾನೆ ಬಂದಿದ್ದಾರೆ. ನಾನು ಹಾಕಿರೋ 2 ಷರತ್ತುಗಳನ್ನು ಈಡೇರಿಸಿದ್ದೆ ಆದರೆ ನಾನು ಅಭ್ಯರ್ಥಿ ಆಗಲ್ಲ, ನನ್ನ ನಾಮಪತ್ರ ಸಲ್ಲಿಸೋದಿಲ್ಲ, ವಾಪಸ್ ತೆಗೆದುಕೊಳ್ತೇನೆ ಅನ್ನೋ ಡಿಮ್ಯಾಂಡ್ ನ ಈಶ್ವರಪ್ಪನವರು ಇಟ್ಟಿದ್ರು. ಆದ್ರೆ ಇದ್ಯಾವುದಕ್ಕೂ ಹೈಕಮಾಂಡ್ ಅವರು ಕ್ಯಾರೆ ಅಂತ ಇಲ್ಲ. ಈ ಹಿಂದೆ ವಿಜಯೇಂದ್ರ ಅವರು ಸಹ ಕೈ ಮುಗಿದು ಕೇಳ್ಕೊಂಡಿದ್ರು ಈಶ್ವರಪ್ಪನವರಿಗೆ, ನೀವು ಹಿರಿಯರಿದ್ದೀರಿ, ನಮಗೆ ಸಪೋರ್ಟ್ ಮಾಡಿ, ಬೆಂಬಲ ಮಾಡಿ ಅಂತ. ಆಗ್ಲೂ ಸಹ ಈಶ್ವರಪ್ಪನವರು ನನ್ನನ್ಯಾಕೆ ಕಣದಿಂದ ಹಿಂದಕ್ಕೆ ಸರಿ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಅಣ್ಣ BY ರಾಘವೇಂದ್ರ ಅವರನ್ನು ಎಲೆಕ್ಷನ್ ಕಣದಿಂದ ಹಿಂದಕ್ಕೆ ಸರಿರಿ ಅಂತ ಸೂಚನೆ ಕೊಡಿ, ನನಗೆ ಯಾಕೆ ಕೊಡ್ತೀರಾ? ಅಧಿಕಾರ ಕೇವಲ ನಿಮ್ಮ ಕುಟುಂಬದವರು ಮಾತ್ರ ಅನುಭವಿಸ್ಬೇಕಾ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಈಶ್ವರಪ್ಪ. ಸ್ನೇಹಿತರೆ, ಎಲ್ಲ ವಿಚಾರಗಳು ಬಿಜೆಪಿನಲ್ಲಿ ಬಂಡಾಯ ಇದೆ ಅನ್ನೋದನ್ನ ತೋರಿಸುತ್ತೆ. ಆದರೆ ಇದನ್ನ 4 ಗೋಡೆಗಳ ಮಧ್ಯೆ ಕೂತು ಬಗೆಹರಿಸಿಕೊಳ್ಬೇಕು. ಹಿರಿಯರಾದ ಈಶ್ವರಪ್ಪನವರ ಈ ನಡೆಯಿಂದ ಬಿಜೆಪಿ ಹೈಕಮಾಂಡ್ ಸಹ ಈಗ ಡೋಂಟ್ ಕೇರ್ ಪ್ರವೃತ್ತಿ ಅನುಸರಿಸ್ತಾ ಇದೆ. ಮೊದಲೆಲ್ಲ ಈಶ್ವರಪ್ಪನವರಿಗೆ ತುಂಬಾ ಗೌರವ ಕೊಡ್ತಾ ಇದ್ರು ಹೈಕಮಾಂಡ್ ಅವರು. ಅವರ ಜೊತೆ ಮಾತಾಡಿ ಅವರ ಕಷ್ಟ ನಷ್ಟಗಳನ್ನ ಕೇಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಯಾವಾಗ ಹೈಕಮಾಂಡ್ಗೆ ಷರತ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈಶ್ವರಪ್ಪನವರು, ಆಗ ಇದು ಸರಿಪಡಿಸೋದಷ್ಟು ಸಿಚುವೇಶನ್ ಖರಾಬ್ ಆಗೋಗಿದೆ ಅಂತೇಳಿ ಹೈಕಮಾಂಡ್ ನವರು ಸಹ ಡಿಸೈಡ್ ಮಾಡಿ ಈಶ್ವರಪ್ಪನವರನ್ನು ಅವರ ಪಾಡಿಗೆ ಅವರಿಗೆ ಇರೋದಕ್ಕೆ ಬಿಟ್ಬಿಟ್ಟಿದ್ದಾರೆ. ಈಶ್ವರಪ್ಪನವರು ಈಗ ಬಂಡೇಳೋ ಬದಲು ಯಾವಾಗ ಅವರಿಗೆ ವಿಧಾನಸಭಾ ಟಿಕೆಟ್ ಮಿಸ್ ಆಯ್ತೋ ಆಗ ಏನಾದ್ರೂ ಬಂಡೆತ್ತಿದ್ರೆ ಇಷ್ಟೊತ್ತಿಗೆ ಅವರಿಗೆ ಒಂದು ಕಾಯಕಲ್ಪ ಸಿಗ್ತಾ ಇತ್ತೋ ಏನೋ. ಆದ್ರೆ ಈಗ ಅವರು ಬಂಡೆತ್ತಿರೋ ಟೈಮಿಂಗ್ ಸರಿ ಇಲ್ಲ. ಸ್ನೇಹಿತರೆ, ಈ ಕಡೆ ಯಡಿಯೂರಪ್ಪನವರು ಸಹ ಹೈಕಮಾಂಡ್ ಮೇಲೆ ಗರಂ ಆಗಿದ್ರು. ಪದೇ ಪದೇ ಈಶ್ವರಪ್ಪನವರು ತಮ್ಮ ಕುಟುಂಬದ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಆದ್ರೂ ನೀವೇನು ಕ್ರಮ ಕೈಗೊಳ್ತಾ ಇಲ್ಲ, ಇದು ಹಿಂಗೆ ಮುಂದುವರೆದ್ರೆ ನಾನು ಸುಮ್ನೆ ಕೂರಲ್ಲ ಅಂತ ಗುಟುರು ಹಾಕಿದ್ರು ಯಡಿಯೂರಪ್ಪನವರು. ಇದಕ್ಕೆ ತಂಡ ಹೊಡೆದಿದ್ದಂತ ಅಮಿತ್ ಶಾ ಅವರು ಈಶ್ವರಪ್ಪನವರು ಡೆಲ್ಲಿಗೆ ಹೋದ್ರೂ ಸಹ ಅವರನ್ನ ಮಾತಾಡಿಸದೆ ವಾಪಸ್ ಕಳಿಸಿದ್ದಾರೆ. ಇನ್ನು 4 ವರ್ಷ ಮುಂದೆ ಯಾವುದೇ ಎಲೆಕ್ಷನ್ಗಳು ಇಲ್ಲ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪನವರನ್ನ ಪೂರ್ತಿ ಕಡೆಗಣನೆ ಮಾಡ್ತಾ ಇದೆ. ಫೋನ್ ನಲ್ಲಿ ಈಶ್ವರಪ್ಪನವರ ಜೊತೆಗೆ ಅಮಿತ್ ಶಾ ಅವರು ಮಾತಾಡಿ ಮನವೊಲಿಕೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ರು. ಅದಾದ್ಮೇಲೂ ಈಶ್ವರಪ್ಪನವರು ಮೀಡಿಯಾ ಮುಂದೆ ಬಂದು ಅಮಿತ್ ಶಾ ಅವರು ಮಾತಾಡಿದ್ದನ್ನೆಲ್ಲ ಮೀಡಿಯಾಗೆ ಹೇಳ್ಬಿಟ್ರು. ಇದರಿಂದ ಅಮಿತ್ ಶಾ ಅವರು ಕೋಪಗೊಂಡಿದ್ರು. ಡೆಲ್ಲಿಗೆ ಹೋದ್ರೂ ಸಹ ಈಶ್ವರಪ್ಪನವರನ್ನ ಕ್ಯಾರೆ ಅನ್ಲಿಲ್ಲ. ಆಗ್ಲೇ ಡಿಸೈಡ್ ಆಗಿ ಹೋಗಿತ್ತು ಈಶ್ವರಪ್ಪನವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ. ಇನ್ನು ಈಶ್ವರಪ್ಪನವರು ಏನಾದ್ರು ನಾಮಪತ್ರ ಸಲ್ಲಿಕೆ ಮಾಡಿದ್ದೇ ಆದರೆ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಹೈಕಮಾಂಡ್ ಮಾಡ್ಕೊಂಡಿದೆ. ಈ ಕಡೆ BY ರಾಘವೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಕೊಂಡು ನಾನು ಮತಯಾಚನೆಗೆ ಹೋಗ್ತೇನೆ, ಬೇರೆ ಯಾವ ವಿಚಾರನೂ ಸಹ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಶ್ವರಪ್ಪನವ್ರ ಬಗ್ಗೆ ಅಂತೂ ನನಗೆ ಯಾವುದೇ ಚಿಂತೆ ಇಲ್ಲ. ಮೋದಿಜಿಯವರ ಸಾಧನೆ ಮತ್ತು ನಾನು ಮಾಡಿರೋ ಅಭಿವೃದ್ಧಿ ಕಾರ್ಯಗಳೇ ನನ್ನ ಕೈ ಹಿಡಿಯುತ್ತೆ ಅಂತ ರಾಘವೇಂದ್ರ ಅವರು ಸ್ಪಷ್ಟಪಡಿಸ್ತಾರೆ.
ಸ್ನೇಹಿತರೆ, ಇದಿಷ್ಟು ಬಿಜೆಪಿ ಅವರು ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡೋದಕ್ಕೆ ಮಾಡಿಕೊಂಡಿರುವ ಸಿದ್ಧತೆಗಳ ಬಗ್ಗೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.